ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನಾನು ರಿಯಲ್ಮಿಯ ಮತ್ತೊಂದು ಹೊಸ ಸ್ಮಾರ್ಟ್ಫೋನ್ ನಿಮಗೋಸ್ಕರ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ. ಹೌದು, ಈಗಾಗಲೇ ನೀವು ಈ ಒಂದು ವಿಡಿಯೋವಿನ ಟೈಟಲ್ ನೋಡ್ಕೊಂಡು ಅನ್ಕೊಂಡಿರ್ಬೋದು ಯಾವ ಒಂದು ಫೋನ್ ಅಂತೇಳಿ. ಹೌದು ಸ್ನೇಹಿತರೆ, ಇವತ್ತು ನಾನು ಈ ಒಂದು ವಿಡಿಯೋ ಸೆಷನಲ್ಲಿ ಸ್ನೇಹಿತರೆ ನಾನು ರಿಯಲ್ಮಿ 6 Pro ಈ ಒಂದು ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತೀನಿ. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಟಾಪ್ 5 ಫೀಚರ್ಗಳನ್ನ ನಾನು ನಿಮ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಸೊ ಹಾಗಾದರೆ ಯಾವುದೇ ರೀತಿಯ ಟೈಮ್ ವೇಸ್ಟ್ ಮಾಡದೆ ನಡೀರಿ ನೇರವಾಗಿ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಜೊತೆಗೆ ಏನಿದೆ ಏನಿಲ್ಲ, ಹೇಗಿದೆ ಹೇಗಿಲ್ಲ ಅಂತ ಸಂಪೂರ್ಣವಾದಂಥ ಮಾಹಿತಿ ಪಡ್ಕೊಳ್ಳೋಣ. ಸೊ ಈ ಒಂದು ಬಾಕ್ಸ್ ಒಂದು ಇಂಟರ್ಫೇಸ್ ನೀವು ನೋಡ್ತಾ ಇರುವಂತೆ ಈ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಈ ಒಂದು ಬಾಕ್ಸ್ನ ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ, ಯಾಕಂದರೆ ವಿಡಿಯೋದಲ್ಲಿ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ಇದರ ಹಿಂಭಾಗದಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ಇದರ ಹಿಂಭಾಗದಲ್ಲಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಹೈಲೈಟ್ ಸ್ಪೆಸಿಫಿಕೇಶನ್ಗಳನ್ನ ಕೊಟ್ಕೊಂಡಿದ್ದಾರೆ. ನಾನು ಹೋಯ್ತಾ ಇದರ ಸಂಪೂರ್ಣವಾದಂಥ ಮಾಹಿತಿ ನಾನು ನಿಮಗೆ ತಿಳಿಸ್ತೀನಿ, ಸರಿನಾ? ಸೊ ಈಗ ಇದರ ಒಂದು ಅನ್ಬಾಕ್ಸ್ ಮಾಡೋಣ ಬೇಗ. ಸೊ ಸ್ನೇಹಿತರೆ, ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡಿದ್ಮೇಲೆ ನಮಗೆ ಕೆಲವು ಆಕ್ಸೆಸರೀಸ್ ಸಿಗುತ್ತೆ ಸ್ನೇಹಿತರೆ. ನಿಮಗೆ ಕ್ವಿಕ್ ಯೂಸರ್ ಗೈಡ್ ಆಗಿರ್ಬೋದು ಅಥವಾ ಟೈಪ್ ಸಿ ಕೇಬಲ್ ಲೈನ್ ಜೊತೆಗೆ ನಿಮಗೆ ಒಂದು ಸಿಮ್ ಇಜೆಕ್ಟಿಂಗ್ ಟೂಲ್ ಮತ್ತು TPU ಸಿಲಿಕಾನ್ ಕವರ್ ಜೊತೆಗೆ ನಿಮಗೆ 30 ವ್ಯಾಟ್ ಸಪೋರ್ಟ್ ಮಾಡುವಂಥ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗುತ್ತೆ. ಸೊ ಇದನ್ನೆಲ್ಲ ನಾವು ಈ ಸೈಡ್ಗೆ ಇಟ್ಬಿಡೋಣ. ಸೈಡ್ಗೆ ಇಟ್ಬಿಟ್ಟು ನಾವು ನೇರವಾಗಿ ಫೋನ್ ತಗೊಳ್ಳೋಣ. ಸೊ ಫೋನ್ ತಗೊಂಡು ನೋಡೋಣ ಇದರಲ್ಲಿ ಏನಿದೆ ಏನಿಲ್ಲ ಅಂತ ಸಂಪೂರ್ಣವಾದಂಥ ಮಾಹಿತಿ. ಸೊ ಮೊದಲಿಗೆ ಈ ಒಂದು ಸ್ಮಾರ್ಟ್ ಫೋನಿನ ಸ್ನೇಹಿತರೆ ಬ್ಯಾಕ್ ಲುಕ್ ನೀವು ನೋಡಬೇಕಂತಂದರೆ ಈ ರೀತಿಯಾದಂತಹ ಒಂದು ಬ್ಯಾಕ್ ಲುಕ್ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಬರುತ್ತೆ. ಈಗಾಗಲೇ ನೀವು ಇದರ ಒಂದು ಇಂಟರ್ಫೇಸ್ ನೀವು ನೋಡ್ತಾ ಇರ್ತಿದ್ದೆವು. ಸೊ ಅದಾದಮೇಲೆ ಈ ಒಂದು ಫೋನ್ನ ನಾವು ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕೆ ಇದನ್ನು ಅನ್ಬಾಕ್ಸ್ ಯಾಕೆ ಮಾಡಿದೆ ಅನ್ನೋ ಒಂದು ಕಾರಣ ನೀವು ತಿಳ್ಕೊಬೇಕಂತಿದ್ರೆ, ಇದನ್ನು ಅನ್ಬಾಕ್ಸ್ ಮಾಡುವಾಗ ಸ್ನೇಹಿತರೆ ಅಥವಾ ಮೊದಲ ಬಾರಿಗೆ ಇದನ್ನು ಸ್ಟಾರ್ಟ್ ಮಾಡಬೇಕಂತಂದರೆ ಸಂಪೂರ್ಣವಾದಂತಹ ಕೆಲವು ರಿಜಿಸ್ಟ್ರೇಷನ್ಗಳನ್ನ ಇದನ್ನು ಮಾಡಬೇಕಾಗಿತ್ತು. ಸೊ ಹಾಗಾಗಿ ತುಂಬ ಒಂದು ರೀತಿಯಲ್ಲಿ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಇದನ್ನು ನಾನು ಈಗಾಗಲೇ ಮಾಡಿ ಕೇವಲ ಇದನ್ನು ಆನ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಈಗಾಗಲೇ ನಾನು ಆನ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನಿಮಗೆ ರಿಯಲ್ಮಿ ಅಥವಾ ಅವರ ಒಂದು ಬ್ರ್ಯಾಂಡಿಂಗ್ ಬರುತ್ತೆ. ಸೊ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಆನ್ ಆಯ್ತಾ ಇರೋಕ್ಕೂ ಮುಂಚೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ಗಳ ಬಗ್ಗೆ ಮಾತನಾಡೋದಾದರೆ, ಮೊದಲಿಗೆ ನಾವು ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಡಿಸ್ಪ್ಲೇ ಬಗ್ಗೆ ಹೇಳೋಣ. ಸೊ ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಇದರ ಒಂದು ಇಂಟರ್ಫೇಸ್ ಇದು ಆನ್ ಆದಮೇಲೆ ಇದರ ಇಂಟರ್ಫೇಸ್ ನಿಮಗೆ ಈ ರೀತಿಯಲ್ಲಿ ಕಾಣಿಸುತ್ತೆ. ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ರಿಯಲ್ಮಿ 6 Pro ನಿಮಗೆ 6.6 ಇಂಚಿನ ಫುಲ್ HD+ ಡಿಸ್ಪ್ಲೇ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ ಸ್ನೇಹಿತರೆ. ಅಲ್ಲದೆ ಸ್ನೇಹಿತರೆ ಇದರಲ್ಲಿ ನೀವು ಗಮನಿಸಬೇಕಾಗಿರುವಂತಹ ಒಂದು ಮುಖ್ಯ ಅಂಶ ಏನಪ್ಪ ಅಂತಂದರೆ ಸ್ನೇಹಿತರೆ, ಈ ಒಂದು ಡಿಸ್ಪ್ಲೇ ನಿಮಗೆ 90 Hz ರಿಫ್ರೆಶ್ ರೈಟ್ ನೀಡುವಂತಹ ಒಂದು ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ನಿಮಗೆ ಈ ಒಂದು ಬಜೆಟಲ್ಲಿ ಬರುವಂತಹ ಒಂದು ಕಂಪ್ಲೀಟ್ ಪ್ಯಾಕೇಜ್ ಡಿಸ್ಪ್ಲೇ ಒಂದು ವಿಭಾಗದಲ್ಲಿ ಮಾತಾಡಬೇಕಂದ್ರೆ ಒಂದು ರೀತಿಯಲ್ಲಿ ತುಂಬ ಅದ್ದೂರಿಯಾದಂತಹ ಒಂದು ಸ್ಮಾರ್ಟ್ಫೋನ್ ಈ ಒಂದು ಸ್ಮಾರ್ಟ್ಫೋನ್ ಸದ್ಯದ ಒಂದು ಮಾರುಕಟ್ಟೆಯಲ್ಲಿ. ಯಾಕಂದರೆ ಸ್ನೇಹಿತರೆ ನನ್ನ ಪ್ರಕಾರ ಹೇಳಬೇಕಂದ್ರೆ ಸ್ನೇಹಿತರೆ, ರಿಫ್ರೆಶ್ ರೇಟ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದಕ್ಕಿಂತ ಸ್ವಲ್ಪ ಅಂತಂದರೆ ₹1,000 ಕಮ್ಮಿ ನಿಮಗೆ ಪೋಕೋ X2 ಸಹ ಬರುತ್ತೆ ಸ್ನೇಹಿತರೆ. ಅದು ನಿಮಗೆ 120 Hz ರಿಫ್ರೆಶ್ ರೇಟ್ ನೀಡ್ತಾ ಇದೆ ಸ್ನೇಹಿತರೆ. ಸೊ ಆ ಒಂದು ವಿಭಾಗದಲ್ಲಿ ನಾವು ಹೋಲಿಸ್ಕೊಂಡ್ರೆ ಸ್ನೇಹಿತರೆ ಈ ಒಂದು ರಿಯಲ್ಮಿ 6 Pro ಸ್ಮಾರ್ಟ್ಫೋನ್ ಸ್ನೇಹಿತರೆ ಈ ಒಂದು ಫೋನ್ಗಿಂತ ಪೋಕೋ X2 ಒಂದು ರೀತಿಯಲ್ಲಿ ಚೆನ್ನಾಗಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನಿಮಗೆ ಅನಿಸುತ್ತೆ, ಸೊ ನೀವು ನಾನು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಡಿಸ್ಪ್ಲೇ ಮಾಹಿತಿ ಆಗಿರುತ್ತೆ. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಪ್ರೊಟೆಕ್ಷನ್ಗೋಸ್ಕರ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವರ್ಷನ್ 5ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದು ಒಂದು ರೀತಿಯಲ್ಲಿ ಉತ್ತಮವಾದಂತಹ ಒಂದು ಅಂಶ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದಾದಮೇಲೆ ಸ್ನೇಹಿತರೆ ನಾವು ಈ ಒಂದು ಸ್ಮಾರ್ಟ್ಫೋನಿನ ಎರಡನೇ ಒಂದು ಅಂಶ ಏನಪ್ಪ ಅಂತಂದು ನೋಡೋದಾದರೆ, ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಮಾಹಿತಿ ನೋಡೋಣ. ಸೊ ಇದರ ಒಂದು ಹಾರ್ಡ್ವೇರ್ ಸಾಫ್ಟ್ವೇರ್ ಮಾಹಿತಿ ನೋಡೋಕ್ಕೂ ಮುಂಚೆ ಸ್ನೇಹಿತರೆ ನಾನು ಅದರ ಒಂದು ಫೋನ್ ಅಬೌಟ್ಗೆ ಹೋಗ್ಬಿಟ್ಟು ಇದರ ಸಂಪೂರ್ಣವಾದಂತಹ ಮಾಹಿತಿನ ನಾನು ನಿಮಗೆ ತಿಳಿಸ್ತೀನಿ. ಸೊ ಮೊದಲಿಗೆ ಹೇಳಬೇಕಂದ್ರೆ ಸ್ನೇಹಿತರೆ ರಿಯಲ್ಮಿ ಕಂಪ್ನಿಯ ಮೊದಲ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ ಸ್ನೇಹಿತರೆ. ಇದು ನಿಮಗೆ 720G ನಿಮಗೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ ಜೊತೆಗೆ ರನ್ ಆಗುತ್ತೆ ಸ್ನೇಹಿತರೆ. ಆ ಒಂದು ಚಿಪ್ಸೆಟ್ನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ಯಥಾ ಪ್ರಕಾರ ಸ್ನೇಹಿತರೆ ಇದು ನಿಮಗೆ ತಮ್ಮದೇ ಆದಂತಹ ಒಂದು UI ವರ್ಷನ್ನ ಕೂಡ ಇದು ಅಳವಡಿಸ್ಕೊಂಡಿದೆ. ಅಂತಂದರೆ ಇದು ನಿಮಗೆ ವರ್ಷನ್ 1.0 ನಿಮಗೆ ಇದು ರನ್ ಮಾಡುತ್ತೆ. ಜೊತೆಗೆ ಇದು Android 10 ಜೊತೆ ರನ್ ಆಗುತ್ತೆ. ಅದಲ್ಲದೆ ಸ್ನೇಹಿತರೆ ಇದು ColorOS ಬೇಸ್ ರನ್ ಆಗುವ ಕಾರಣದಿಂದಾಗಿ ನಿಮಗೆ ಒಂದು ಅತ್ಯುತ್ತಮವಾದಂತಹ ಒಂದು ರಿಯಲ್ಮಿ ಕಂಪನಿಯ ಒಂದು ಅನುಭವ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೋಡಲು ನಿಮಗೆ ಸಿಗುತ್ತೆ. ಸೊ ಇದಾದ್ಮೇಲೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಒಟ್ಟಾರೆಯಾಗಿ ನಿಮಗೆ 2 ರೀತಿಯ ಒಂದು ವೇರಿಯಂಟ್ಗಳ ಲಭ್ಯವಿರುತ್ತೆ ಸ್ನೇಹಿತರೆ. ಏನಪ್ಪ ಅಂತಂದರೆ ಮೊದಲನೇದಾಗಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನಿಮಗೆ ಒಂದು 6GB RAM ಮತ್ತೊಂದು 8GB RAM ವೇರಿಯಂಟ್ಗಳಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಇವೆರಡು ರ್ಯಾಮ್ಗಳು ಸ್ನೇಹಿತರೆ ನಿಮಗೆ LPDDR4X RAM ಆಗಿರುತ್ತೆ. ಸೊ ಆದ್ದರಿಂದ ಕಾರಣದಿಂದಾಗಿ ಸ್ನೇಹಿತರೆ ನಿಮಗೆ ಒಂದು ರೀತಿಯಲ್ಲಿ ಗೇಮಿಂಗ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಪರ್ಫಾರ್ಮೆನ್ಸ್ ಒಂದು ಬೇಸಲ್ಲಿ ನೋಡೋದು ಸ್ನೇಹಿತರೆ ನಿಮಗೆ ಒಂದು ರೀತಿಯಲ್ಲಿ ಒಂದು ಬೂಸ್ಟಿಂಗ್ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. ಸೊ ಅದಾದಮೇಲೆ ಇದರ ಕ್ರಮವಾಗಿ ಸ್ನೇಹಿತರೆ ನಿಮಗೆ ಇದರ ಒಂದು ರ್ಯಾಮ್ ಸ್ಟೋರೇಜ್ ವೇರಿಯಂಟ್ಗಳು ನೋಡಬೇಕಂದ್ರೆ ಸ್ನೇಹಿತರೆ ಇದು ನಿಮಗೆ 64 ಮತ್ತು 128GB ನಿಮಗೆ ಒಂದು ಸ್ಟೋರೇಜ್ ಕೆಪಾಸಿಟಿಯ ಒಂದು ಇದರಲ್ಲಿ ನಿಮಗೆ ವೇರಿಯಂಟ್ ಸಿಗುತ್ತೆ. ಇದಾದಮೇಲೆ ಸ್ನೇಹಿತರೆ ನೀವು ಇದರಲ್ಲಿ ಯಥಾ ಪ್ರಕಾರ ಮೈಕ್ರೋ SD ಕಾರ್ಡ್ನ ಹಾಕೊಂಡು ಸೊ ಇದರಲ್ಲಿ ನೀವು ಸುಮಾರು 256GB ಇದರ ಮೈಕ್ರೋ SD ಕಾರ್ಡ್ ಮುಖಾಂತರ ಇದರ ಒಂದು ಸ್ಟೋರೇಜ್ ಕೆಪಾಸಿಟಿಯನ್ನು ನೀವು ಇನ್ಕ್ರೀಸ್ ಮಾಡ್ಕೊಬೋದು. ಸೊ ಇದರ ಒಂದು ಸ್ಟೋರೇಜ್ ಕೆಪಾಸಿಟಿಗಳು ಸಹ ಸ್ನೇಹಿತರೆ ನಿಮಗೆ ಇದರಲ್ಲಿ ನಿಮ್ಗೆ ಸಿಗ್ತಾ ಇದೆ ಸ್ನೇಹಿತರೆ. ನಿಮಗೆ
UFS 2.1 ಸ್ಟೋರೇಜ್ ಜೊತೆ ಬರುತ್ತೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಇದರಲ್ಲಿ ಒಂದು ಸ್ಟೋರೇಜ್ ಮತ್ತು ಮೆಮೊರಿ ಒಂದು ವಿಭಾಗದಲ್ಲಿ ಬೇಕಂದ್ರೆ ಸ್ನೇಹಿತರೆ Realme 6 Pro ಒಂದು ರೀತಿಯಲ್ಲಿ ಡಿಸೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾದಮೇಲೆ ಸ್ನೇಹಿತರೆ ನಾವು ಮೂರನೇದಾಗಿ ಏನಪ್ಪ ನೋಡ್ಬೋದು ಅಂತಂದರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಕ್ಯಾಮ್ರಾ. ಸೊ ಕ್ಯಾಮ್ರಾ ಮಾಹಿತಿಯಲ್ಲಿ ಸ್ನೇಹಿತರೆ ಈಗಾಗಲೇ ನೀವು ಕಾಯ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಸೊ ಈ ಒಂದು ಫೀಚರ್ ಕೇಳಬೇಕಂತ. ಸೊ ಈ ಒಂದು ಸ್ಮಾರ್ಟ್ಫೋನಿನ ಹಿಂಭಾಗದಲ್ಲಿ ನೋಡೋದಾದರೆ ಸ್ನೇಹಿತರೆ ನಮಗೆ ಇಲ್ಲಿ ಕ್ವಾಡ್ ಕ್ಯಾಮ್ರಾ ಸೆಟಪ್ನ ಕೊಟ್ಕೊಂಡಿದ್ದಾರೆ ಸ್ನೇಹಿತರೆ. ಇದರಲ್ಲಿ ನಿಮಗೆ 4 ಕ್ಯಾಮ್ರಾಗಳನ್ನ ಇದರಲ್ಲಿ ಬಿಲ್ಡ್ ಮಾಡಿದ್ದಾರೆ. ಸೊ ಇದರಲ್ಲಿ ಒಂದು ಪ್ರೈಮರಿ ಕ್ಯಾಮ್ರಾ ಏನು ಬರುತ್ತೆ ಸ್ನೇಹಿತರೆ, ಇದು ನಿಮಗೆ 64 ಮೆಗಾ ಪಿಕ್ಸೆಲ್ನ ಪ್ರೈಮರಿ ಲೆನ್ಸ್ ಅಂದ್ಕೊಂಡಿದೆ. ಸೊ ಈ ಒಂದು ಲೆನ್ಸ್ ಸ್ನೇಹಿತರೆ ಸೊ ಇದು ಈಗಾಗಲೇ ನೀವು ಕೇಳಿರುವಂತೆ ಸ್ನೇಹಿತರೆ ಸ್ಯಾಮ್ಸಂಗ್ನ GW1 ಸೆನ್ಸರ್ನ ಅಳವಡಿಸ್ಕೊಂಡಿದೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ನಿಮಗೆ ಅತ್ಯುತ್ತಮವಾದಂಥ ಒಂದು ಬ್ಯಾಕ್ ರೇರ್ ಕ್ಯಾಮ್ರಾದಿಂದ ಸ್ನೇಹಿತರೆ ನಿಮಗೆ ಅತ್ಯುತ್ತಮವಾದಂಥ ಒಂದು ಫೋಟೋಗಳು ನಿಮಗೆ ಸಿಗುತ್ತೆ. ಸೊ ಇದಾದಮೇಲೆ ಸ್ನೇಹಿತರೆ ನಾವು ನೋಡೋದಾದರೆ ಸ್ನೇಹಿತರೆ ಇದರಲ್ಲಿ ನಿಮಗೆ 12 ಮೆಗಾ ಪಿಕ್ಸೆಲ್ನ ಒಂದು ನಿಮಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಸಹ ಸಪೋರ್ಟ್ ಮಾಡುತ್ತೆ. ಜೊತೆಗೆ 8 ಮೆಗಾ ಪಿಕ್ಸೆಲ್ ಸಹ ಇದರಲ್ಲಿ ಪ್ರೊವೈಡ್ ಮಾಡಿದರೆ ಸ್ನೇಹಿತರೆ ಕೊನೆಯದಾಗಿ ನಿಮಗೆ ಮ್ಯಾಕ್ರೋ ಅಥವಾ ಡೆಪ್ ಲೆನ್ಸ್ಗೋಸ್ಕರ ಸ್ನೇಹಿತರೆ ನಿಮಗೆ 2 ಮೆಗಾ ಪಿಕ್ಸೆಲ್ನ ಸೆನ್ಸರ್ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ಅಳವಡಿಸಲಾಗಿದೆ. ಇದಾದಮೇಲೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಫ್ರಂಟಲ್ಲಿ ನಿಮಗೆ ಡ್ವೆಲ್ ಕ್ಯಾಮ್ರಾ ಅಂತಂದರೆ ನಿಮಗೆ ಡ್ವೆಲ್ ಪಂಚ್ ಹೋಲ್ನ ಕೊಟ್ಕೊಂಡಿದ್ದಾರೆ ಸ್ನೇಹಿತರೆ. ಇದರಲ್ಲಿ ನಿಮಗೆ ಡ್ವೆಲ್ ಕ್ಯಾಮ್ರಾ ಸೆಟಪ್ಪಲ್ಲಿ 16 ಮೆಗಾ ಪಿಕ್ಸೆಲ್ನ ಸೆನ್ಸರ್ ಕೊಟ್ಕೊಂಡಿದ್ದಾರೆ. ಈ ಒಂದು ಸೆನ್ಸರ್ ಸ್ನೇಹಿತರೆ ನಿಮಗೆ ಸೋನಿ IMX ನಿಮಗೆ 471 ಸೆನ್ಸರ್ನ ಒಳಗೊಂಡಿರುತ್ತೆ. ಅದಾದಮೇಲೆ ಸ್ನೇಹಿತರೆ ನಿಮಗೆ 8 ಮೆಗಾ ಪಿಕ್ಸೆಲ್ನ ಮತ್ತೊಂದು ಲೆನ್ಸ್ನ ಕೊಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕಡೆಯ ಒಂದು ಕ್ಯಾಮ್ರಾಗಳ ವಿಭಾಗದಲ್ಲಿ ನೋಡಬೇಕಂದ್ರೆ ಸ್ನೇಹಿತರೆ ಇದು ಒಂದು ರೀತಿಯಲ್ಲಿ ನಿಮಗೆ ಒಂದು ಅತ್ಯುತ್ತಮವಾದಂಥ ಒಂದು ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಅಲ್ಲ. ಅದರಲ್ಲೂ ಸ್ನೇಹಿತರೆ ಈ ಎರಡು ಫೋನ್ಗಳ ನೀವು ಕ್ಯಾಮ್ರಾ ಸ್ಯಾಂಪಲ್ಗಳನ್ನ ನೀವು ನೋಡಬೇಕು ಅಂತ ಇಷ್ಟಪಡ್ತಾ ಇದ್ದರೆ ಸೊ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಮಾಡಿದೆ ಸ್ನೇಹಿತರೆ ವಿಡಿಯೋ ಮುಗಿದ ಮೇಲೆ ನೀವು ನೇರವಾಗಿ ಸ್ನೇಹಿತರೆ ಡಿಜಿಟ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಜೊತೆಗೆ ಆ ಪೇಜಲ್ಲಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ತೆಗೆದಿರುವಂತಹ ಕೆಲವು ಸ್ಯಾಂಪಲ್ ಶಾಟ್ಗಳನ್ನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದರ ಒಂದು ಸ್ಯಾಂಪಲ್ಗಳನ್ನ ನೀವು ಅಲ್ಲಿ ನೋಡ್ಕೊಂಡು ಬರ್ಬೋದು. ಸೊ ಇದಾದಮೇಲೆ ಸ್ನೇಹಿತರೆ ನಾವು ಕೊನೆಯದಾಗಿ ಏನು ನೋಡ್ಬೋದು ಅಂತಂದರೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಬ್ಯಾಟ್ರಿ. ಸೊ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ತುಂಬ ಒಂದು ಅದ್ದೂರಿಯಾದಂಥ ಒಂದು ಬ್ಯಾಟ್ರಿ ಬ್ಯಾಕಪ್ ಕೂಡ ಹೊಂದ್ಕೊಂಡಿದೆ ಸ್ನೇಹಿತರೆ, ಬ್ಯಾಟ್ರಿ ಲೈಫ್ ಅಂತ ಏನು ಕರಿತೀವಿ. ಸೊ ಇದು ಸ್ನೇಹಿತರೆ ನಿಮಗೆ 4300 mAh ಒಂದು ಬ್ಯಾಟ್ರಿ ಹೊಂದ್ಕೊಂಡಿದೆ. ಜೊತೆಗೆ ಸ್ನೇಹಿತರೆ ಇದು ನಿಮಗೆ ಬ್ಯಾಟ್ರಿ ವಿಭಾಗದಲ್ಲಿ ಯಾವುದೇ ರೀತಿಯ ನೀವು ತಲೆ ಕೆಡಿಸ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ಇದರಲ್ಲಿ ಸ್ನೇಹಿತರೆ ನಿಮಗೆ ಒಂದು 30 ವ್ಯಾಟ್ ಸಪೋರ್ಟ್ ಮಾಡುವಂಥ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಹ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಯಾವಾಗ ನಿಮಗೆ ಬ್ಯಾಟ್ರಿ ಖಾಲಿ ಆಗುತ್ತೋ ನೀವು ಆದಷ್ಟು ಬೇಗನೆ ಈ ಒಂದು ಸ್ಮಾರ್ಟ್ಫೋನ್ನ ನೀವು ಚಾರ್ಜ್ ಮಾಡಿಕೊಂಡು ಮತ್ತೆ ಬಳಸ್ಕೊಬಹುದು. ಸೊ ಇದಾದಮೇಲೆ ಸ್ನೇಹಿತರೆ 5ನೇ ಒಂದು ಫೀಚರ್ ಇದರಲ್ಲಿ ಏನಪ್ಪ ಅಂತಂದರೆ ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಬಿಲ್ಡ್ ಮತ್ತು ಡಿಸೈನ್. ಸೊ ಬಿಲ್ಡ್ ಮತ್ತು ಡಿಸೈನ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ನ ಒಂದು ಹಿಂಭಾಗದಲ್ಲಿ ಇದರ ಒಂದು ಗ್ಲಾಸ್ ಫಿನಿಶಿಂಗ್ನ ನೀವು ನೋಡ್ತಾ ಇದ್ದೀರಾ. ತುಂಬ ಹೊಳೆಯುವಂತಹ ಒಂದು ಗ್ಲಾಸ್ ಫಿನಿಶಿಂಗ್ನ ಈ ಒಂದು ಸ್ಮಾರ್ಟ್ಫೋನ್ ಒಳಗೊಂಡಿದೆ ಇದರ ಒಂದು ಹಿಂಭಾಗದಲ್ಲಿ. ಸೊ ಇದು ಸ್ನೇಹಿತರೆ ನಿಮಗೆ ಬ್ಲೂ ಮತ್ತು ಬ್ಲ್ಯಾಕ್ ಬಣ್ಣದ 2 ಮಿಕ್ಸ್ಚರ್ಗಳಿಂದ ಒಂದು ಸೇರಿಸಲ್ಪಟ್ಟಂತಹ ಒಂದು ಟೆಕ್ಸ್ಚರ್ನ ನೀವು ಬ್ಯಾಕ್ ಸೈಡಲ್ಲಿ ನೋಡ್ಬೋದು ಸ್ನೇಹಿತರೆ. ಜೊತೆಗೆ ಇದರ ಕೆಲವು ಫಿಸಿಕಲ್ ಓವರ್ವ್ಯೂ ಮತ್ತು ಇದರ ಒಂದು ಬಿಲ್ಡ್ ಡಿಸೈನ್ ನೋಡೋದಾದರೆ ಸ್ನೇಹಿತರೆ ನಿಮಗೆ ಇಲ್ಲಿ ಈಗಾಗಲೇ ನಾವು ಈ ಒಂದು ಟೆಕ್ನಾಲಜಿಯಲ್ಲಿ ಸ್ನೇಹಿತರೆ ನಿಮಗೆ ಇಲ್ಲಿ ಆನ್ ಆಫ್ ಬಟನ್ ಕೊಡ್ತಾ ಇದ್ದಾರೆ. ಸೊ ಇದನ್ನು ನಾವು ಈಗಾಗಲೇ ಪೋಕೋ X2 ಅಲ್ಲಿ ಮತ್ತು ಇದೇ ಸರಣಿಯ ಮತ್ತೊಂದು Realme 6 ಅಲ್ಲಿ ಸಹ ನೋಡಿದ್ದೀವಿ ಸ್ನೇಹಿತರೆ. ಇಲ್ಲಿ ನಿಮಗೆ ಒಂದು ಟಚ್ ಬಟನ್ ಏನು ಕೊಡ್ತಾ ಇದ್ದಾರೆ ಸ್ನೇಹಿತರೆ, ಇದು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಮೂಲಕ ಕೆಲಸ ಮಾಡುತ್ತೆ. ಜೊತೆಗೆ ನಾವು ಅದೇ ರೀತಿಯಲ್ಲಿ ಕೆಳಗಡೆ ಬರೋದಾದರೆ ಸ್ನೇಹಿತರೆ ಇಲ್ಲಿ ನಿಮಗೆ ಸ್ಪೀಕರ್ಗಳು ಕೊಡ್ತಾ ಇದ್ದಾರೆ ಮತ್ತು ಟೈಪ್ ಸಿ ಪೋರ್ಟ್ ಕೊಡ್ತಾ ಇದ್ದಾರೆ, ಆಡಿಯೋ ಮೈಕ್ ಮತ್ತು 3.5mm ಆಡಿಯೋ ಜಾಕ್ ಸಹ ಕೆಳಭಾಗದಲ್ಲಿ ನಿಮ್ಗೆ ಕೊಡ್ತಾ ಇದ್ದಾರೆ. ಸೊ ಇದಾದಮೇಲೆ ಸ್ನೇಹಿತರೆ ನಾವು ಈ ಭಾಗದಲ್ಲಿ ನೋಡೋದಾದರೆ ಇಲ್ಲಿ ನಿಮಗೆ ವಾಲ್ಯೂಮ್ ರಾಕರ್ಗಳು ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಸಿಮ್ ಸ್ಲಾಟ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಸಿಮ್ ಸ್ಲಾಟ್ನ ನಾವು ನೋಡೋದಾದರೆ ಸ್ನೇಹಿತರೆ ಇದರಲ್ಲಿ ಯಾವ ರೀತಿಯಾದಂತಹ ಒಂದು ಸಿಮ್ ಟ್ರೇನ ಕೊಟ್ಟಿದ್ದಾರೆ ಸ್ಲಾಟ್ನ. ಸೊ ಅದನ್ನು ಸಹ ನಾನು ನಿಮಗೆ ತೆಗೆದು ತೋರಿಸ್ತೀನಿ. ಸೊ ಬನ್ನಿ ಇದನ್ನು ನಾನು ನೇರವಾಗಿ ಇಲ್ಲಿ ಈ ಒಂದು ಸಿಮ್ ಇಜೆಕ್ಟಿಂಗ್ ಟೂಲ್ನ ಇನ್ಸರ್ಟ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಇದರಲ್ಲಿ ನೀವು ಒಟ್ಟಿಗೆ ಸ್ನೇಹಿತರೆ ಒಂದು ರೀತಿಯಲ್ಲಿ 2 ನ್ಯಾನೋ ಸಿಮ್ಗಳನ್ನ ಮತ್ತು ಒಂದು ಮೈಕ್ರೋ SD ಕಾರ್ಡ್ನ ನೀವು ಹಾಕೊಬೋದು ಅಂತಂದರೆ ನಿಮಗೆ ಒಂದು ಡೆಡಿಕೇಟೆಡ್ ಮೈಕ್ರೋ ಸ್ಲಾಟ್ನ ಕೊಟ್ಕೊಂಡಿದ್ದಾರೆ. ಸೊ ಹಾಗಾಗಿ ನೀವು 256 GB ವರೆಗಿನ ಒಂದು ಡೆಡಿಕೇಟೆಡ್ ಮೈಕ್ರೋ ಕಾರ್ಡ್ನ ಈ ಒಂದು ಸ್ಲಾಟಲ್ಲಿ ಹಾಕ್ಕೊಂಡು ನೀವು ಇದರ ಒಂದು ಸ್ಟೋರೇಜ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊಬೋದು. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಕೆಲವು ಫಿಸಿಕಲ್ ಓವರ್ವ್ಯೂ ಆಗಿರುತ್ತೆ ಸ್ನೇಹಿತರೆ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಕಂಪ್ಲೀಟ್ ಆದಂತಹ ಒಂದು ಇದರ ಮಧ್ಯಭಾಗ ಏನಿದೆ ಸ್ನೇಹಿತರೆ ಕಂಪ್ಲೀಟ್ ಆದಂತಹ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ಗಳಿಂದ ತಯಾರಿಸಲ್ಪಟ್ಟಿದೆ. ಸೊ ನೋಡ್ತಾ ಇದ್ದೀರಾ. ಸೊ ಇದು ಈ ಒಂದು ಸ್ಮಾರ್ಟ್ಫೋನ್ ಅಂತಂದರೆ Realme 6 Pro ಸ್ಮಾರ್ಟ್ಫೋನಿನ ಸ್ನೇಹಿತರೆ ಫಸ್ಟ್ ಲುಕ್ ಮತ್ತು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಬೇರೆ ಯಾವುದೇ ರೀತಿಯ ಮಾಹಿತಿ ನೀವು ತಿಳ್ಕೊಬೇಕು ಅಂತ ಇಷ್ಟಪಟ್ಟರೆ ಸ್ನೇಹಿತರೆ ಯಾವುದೇ ರೀತಿಯ ಟೈಮ್ ವೇಸ್ಟ್ ಮಾಡದೆ ನೇರವಾಗಿ ನೀವು ನಾನು ಕಮೆಂಟ್ ಮಾಡ್ಬೋದು. ಸೊ ನಾನು ನಿಮಗೆ ತಕ್ಕಂತಹ ಒಂದು ಉತ್ತರನ ತಂದುಕೊಡ್ತೀನಿ. ಜೊತೆಗೆ ಸ್ನೇಹಿತರೆ ನೀವು ಇನ್ನು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಸೊ ಮತ್ತೊಂದು ವಿಡಿಯೋ ಜೊತೆಗೆ ಸ್ನೇಹಿತರೆ ನಾನು ಆದಷ್ಟು ಬೇಗ ಬರ್ತೀನಿ ಸ್ನೇಹಿತರೆ. ಸೊ ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.